ಇನ್ನು ತಮಿಳುನಾಡಿನಲ್ಲಿ ಮುಂದುವರೆದಂತ ಮಳೆ ಅಬ್ಬರ ಫೆಂಗಲ್ ತಗ್ಗಿದ್ರೂ ಕೂಡ ವರುಣಾರ್ಭಟ ಮುಂದುವರಿತಾ ಇದೆ. ತಮಿಳುನಾಡಿನಲ್ಲಿ ಮಳೆ ಅಬ್ಬರ ಮುಂದುವರಿತಿದೆ. ಈಗ ಫೆಂಗಲ್ ಸ್ವಲ್ಪ ಈ ಗಾಳಿ ಮಳೆ ಕಡಿಮೆ ಆಗಿದೆ, ಆದರೆ ಮಳೆಯ ಪ್ರಮಾಣ ಏನಿದೆ ಅದು ಕಡಿಮೆ ಆಗ್ತಾ ಇಲ್ಲ. ಹಾಗಾಗಿ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ. ಸಿಎಂ ಸ್ಟಾಲಿನ್ಗೆ ಕರೆ ಮಾಡಿದ್ರು ಪ್ರಧಾನಿ ಮೋದಿ. ಸದ್ಯದ ಪರಿಸ್ಥಿತಿ ಏನಿದೆ ಅದನ್ನು ನಿಭಾಯಿಸುವುದಕ್ಕೆ ಕೇಂದ್ರದ ಕಡೆಯಿಂದ ಏನು ನೆರವು ಬೇಕು ಅದೆಲ್ಲದರ ಬಗ್ಗೆ ಕೂಡ ಮಾತುಕತೆ ಆಗಿದೆ. ಕೇಂದ್ರದಿಂದ ನೆರವಿನ ಅಭಯ ನೀಡಿದಂಥ ನರೇಂದ್ರ ಮೋದಿ ಪ್ರಧಾನಿ ಮಾತನಾಡಿದ್ದಾರೆ ಸ್ಟಾಲಿನ್ ಅವರ ಜೊತೆಗೆ. ಏನೆಲ್ಲ ಸೌಕರ್ಯಗಳು ಬೇಕು, ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ, ಇದೆಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನು ಪಡೆದರು. ಜೊತೆಗೆ ಕೇಂದ್ರ ಸರ್ಕಾರದಿಂದ ಏನೆಲ್ಲ ಫೆಸಿಲಿಟಿಗಳು ಬೇಕೋ ಅದೆಲ್ಲವೂ ಕೂಡ ಆಗುತ್ತೆ, ನಾನು ಸಂಬಂಧಪಟ್ಟವರಿಗೆ ತಿಳಿಸುವಂಥದ್ದನ್ನು ಮಾಡಿದ್ದೀನಿ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಫೆಂಗಲ್ ಈಗ ಗಾಳಿ ಅಬ್ಬರ ಇದೆಲ್ಲವೂ ಕೂಡ ಕಡಿಮೆ ಆಗಿದ್ರೂ ಕೂಡ ಈ ಎಲ್ಲೆಲ್ಲಿ ನೀರು ನಿಂತಿದೆಯಲ್ಲ ಅದು ಸಮಸ್ಯೆ. ಈಗ ಸೇಲಂ ಈ ಭಾಗದಲ್ಲಿ ನೋಡ್ತಾ ಇದ್ದೀವಿ. ಈಗ ರಸ್ತೆಯ ಎಲ್ಲ ಕಡೆ ಮನೆ, ಬಡಾವಣೆಗಳು, ವಠಾರ ಎಲ್ಲಿ ನೋಡಿದ್ರೂ ಕೂಡ ನೀರು. ನೋಡಿ, ಈ ಮನೆಗಳ ಪರಿಸ್ಥಿತಿ ಬಹುತೇಕ ಮನೆ ಬಿಟ್ಟೆಲ್ಲ ಹೊರಗೆ ಬಂದಿದ್ದಾರೆ. ಈಗ ಅಷ್ಟರ ಮಟ್ಟಿಗೆ ನೀರು ನಿಂತಿರೋದು ನಾವು ನೋಡ್ಬೋದು. ಇಲ್ಲಿ ಸೇಲಂ ತಮಿಳುನಾಡಿನ ಪ್ರಮುಖ ಪ್ರದೇಶ ಇದು ಸೇಲಂ. ಇಲ್ಲಿ ಈಗ ಮನೆಯ ಒಳಗೆ ನೋಡಿ ಎಲ್ಲ ಮನೆ ಖಾಲಿ ಮಾಡಿ ಹೋಗಿದ್ದಾರೆ, ಒಳಗಡೆ ಎಲ್ಲ ನೀರು ತುಂಬಿಕೊಳ್ತಾ ಇದೆ. ಅದು ಕೂಡ ಕೆಸರು ಇದೆಲ್ಲವೂ ಕೂಡ ತುಂಬಿರುವಂಥ ನೀರು. ಮತ್ತೊಂದು ಕಡೆ ರಕ್ಷಣಾ ಕಾರ್ಯಾಚರಣೆ, ಈ ಮಳೆ ಪ್ರವಾಹ ಬಂದಾಗ ನಿಜವಾದಂಥ ಹೀರೋಗಳು ಅಂತಂದರೆ ಅದು NDRF, SDRF ಅವರು, ಪೊಲೀಸ್ ಸಿಬ್ಬಂದಿ, ಅಗ್ನಿಶಾಮಕ ದಳದವರು. ನೋಡಿ, ಕ್ರೇನ್ ಮೂಲಕ ಈಗ ಸೇಫ್ ಆಗಿ ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸ ಆಗ್ತಾ ಇದೆ. ಭಾಳಷ್ಟು ಕಡೆ ರೀಚ್ ಆಗೋಕ್ಕಾಗಲ್ಲ, ಆ ಕಾರಣಕ್ಕೆ ಅಲ್ಲಿ ಕ್ರೇನ್ಗಳನ್ನು ಬಳಸಿ ಈಗ ಅದಕ್ಕೊಂದು ರೋಪ್ ಕಟ್ಟಿ ನಂತರ ಅವ್ರನ್ನ ಅಲ್ಲಿಂದ ನಿಧಾನಕ್ಕೆ ಸೇಫ್ ಆಗಿ ತಂದು ಬಿಡಲಾಗ್ತಾ ಇದೆ. ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಈಗ ನೀವು ಆ ದೃಶ್ಯವನ್ನು ನೋಡ್ತಾ ಇದ್ರೆ ಮಳೆ ಕಡಿಮೆ ಆಗಿದೆ, ಆದರೆ ಈ ಪ್ರವಾಹ ಬೇರೆ ಬೇರೆ ಕಡೆ ನದಿಗಳು ತುಂಬ ಹರಿತಾ ಇದ್ದು ಇದೆಲ್ಲವೂ ಕೂಡ ಈಗ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಸೇಲಂ ತಮಿಳುನಾಡು ಅಲ್ಲಿನ ದೃಶ್ಯ. ಮತ್ತೊಂದು ಕಡೆ ಸ್ಥಳೀಯರನ್ನು ರಕ್ಷಣೆ ಮಾಡ್ತಿರುವಂಥ ಪ್ರತ್ಯೇಕ ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. CM ಸ್ಟಾಲಿನ್ಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಮಾಡಿ ಸದ್ಯದ ಪರಿಸ್ಥಿತಿ ಏನು ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಪಡೆದಿದ್ದಾರೆ. ಇನ್ನು ಪುದುಚೇರಿಯಲ್ಲೂ ಕೂಡ ಮಳೆ ಹೆಚ್ಚಾಗಿ ತೊಂದರೆಯನ್ನು ಉಂಟು ಮಾಡ್ತಾ ಇರೋದು. ಇದು ಪುದುಚೇರಿಯ ದೃಶ್ಯ. ನೀವೀಗ ನೋಡ್ತಿರೋ ಹಾಗೆ ರಸ್ತೆಗಳನ್ನು ಕಂಪ್ಲೀಟ್ ಆಗಿ ಸಣ್ಣ ಪುಟ್ಟ ನದಿಗಳು, ತೊರೆಗಳೆಲ್ಲವೂ ಕೂಡ ಈಗ ತುಂಬಿ ಹರಿತಾ ಇರೋದ್ರಿಂದ ಈಗ ರಸ್ತೆಗಳು ಬ್ಲಾಕ್ ಆಗ್ತಿದೆ. ಭಾಳಷ್ಟು ಜನ ನೀರೆಷ್ಟು ಬಂದಿದೆ ಅಂತ ನೋಡೋಕೆ ಆ ಕುತೂಹಲಕ್ಕೇನೆ ಈಗ ಇತ್ತ ಬರ್ತಿದ್ದಾರೆ. ಒಬ್ಬರ ಕೈ ಒಬ್ಬರು ಹಿಡಿದು ಈಗ ಬೇರೆ ಊರಿಗೆ ಹೋಗುವಂಥವ್ರು. ಯಾಕಂದರೆ ವೆಹಿಕಲ್ಗಳು ಟ್ರ್ಯಾಕ್ಟರ್ ಬಿಟ್ಟರೆ ಬೇರೆ ಯಾವುದೂ ಕೂಡ ಅಲ್ಲಿ ಸಾಗೋಕ್ಕೆ ಕಷ್ಟ. ಆ ಕಾರಣಕ್ಕೆ ಈಗ ನೀವು ನೋಡ್ತಿರೋ ಹಾಗೆ ಕೆಲವೊಂದಷ್ಟು ಮಂದಿಯನ್ನು ಈ ಟ್ರಾಲಿಯನ್ನು ಬಳಸಿ, ಹಿಂದೆ ಏನಿದೆ ಅದನ್ನು ಬಳಸಿ ಈಗ ಡ್ರಾಪ್ ಮಾಡುವಂಥದ್ದು, ಈಗ ಬಿಡುವಂಥದ್ದು ಆಗ್ತಾ ಇದೆ ಆ ಕಡೆಗೆ. ಪುದುಚೇರಿಯ ದೃಶ್ಯ ಇದು. ಪುದುಚೇರಿಯಲ್ಲಿ ಈಗ ಬಹುತೇಕ ವಸತಿ ಪ್ರದೇಶಗಳಿಗೆ ನೀರು ನುಗ್ಗಿರೋದ್ರಿಂದ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಟ್ರ್ಯಾಕ್ಟರ್ ಮೂಲಕ ಈಗ ಜನರನ್ನ ಅಲ್ಲಿಂದ ಸಾಗಿಸುವಂಥ ಕೆಲಸ ಈಗ ಆಗ್ತಿರೋದನ್ನು ನೀವು ನೋಡ್ತಾ ಇದ್ದೀರಾ. ಫೆಂಗಲ್ ಮಳೆ ತಗ್ಗಿದ್ರೂ ಕೂಡ ಪ್ರವಾಹ ಅನ್ನೋದು ಬೇಗ ತಗ್ಗಲ್ಲ. ಬಹುತೇಕ ಕಡೆ ಬೇರೆ ಬೇರೆ ಊರುಗಳಿಂದ ನದಿ ಉಕ್ಕಿ ಹರಿತಾ ಇದ್ದು ಜನ ಇರುವಂಥ ಪ್ರದೇಶಗಳಿಗೆ ಈಗ ನುಗ್ತಾ ಇದೆ ನೀರು. CM ಸ್ಟಾಲಿನ್ಗೆ ಕರೆ ಮಾಡಿ ಒಂದಷ್ಟು ಇನ್ಫಾರ್ಮೇಷನನ್ನು ಕೂಡ ಪಡ್ಕೊಂಡಿದ್ದಾರೆ. ಜೊತೆಗೆ ಏನೆಲ್ಲ ಸೌಕರ್ಯಗಳಾಗಬೇಕು ಅದರ ಬಗ್ಗೆ ಈಗ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪುದುಚೇರಿ ಸದ್ಯಕ್ಕೆ ಈ ರೀತಿ ಇದೆ ಪರಿಸ್ಥಿತಿಯಲ್ಲಿ. ನೀವು ನೋಡ್ತಿರೋ ಹಾಗೆ ಹೆಚ್ಚಾಗಿ ಟ್ರ್ಯಾಕ್ಟರ್ಗಳನ್ನು ಬಳಸಿ ಈಗ ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಕಳಿಸುವಂಥ ಕೆಲಸಗಳು ಪುದುಚೇರಿಯಲ್ಲಿ ಆಗ್ತಾ ಇದೆ. ಪುದುಚೇರಿ, ಸೇಲಂ ಎರಡು ದೃಶ್ಯಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಒಂದು ಕಡೆ ಪುದುಚೇರಿ, ಮತ್ತೊಂದು ಕಡೆ ಸೇಲಂನಲ್ಲೂ ಕೂಡ ಪರಿಸ್ಥಿತಿ ಒಂದೇ ರೀತಿಯಾಗಿದೆ ಬಹುತೇಕ. ಕಳೆದ 2 ದಿನದಿಂದ ಸುರಿಯುತ್ತಿರುವಂಥ ಮಳೆ, ಇವತ್ತಿನ ಒಂದು ಅಪ್ಡೇಟ್ ಪ್ರಕಾರ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಬಟ್ ಗಾಳಿ ಕಮ್ಮಿ ಇದೆ. ಚಂಡಮಾರುತದ ಒಂದು ಸುಳಿಗಾಳಿ ಇರುತ್ತಲ್ಲ ಅದೆಲ್ಲವೂ ಕೂಡ ಕಡಿಮೆ ಆಗಿದ್ರೂ ಕೂಡ ನೀರಿನ ಪ್ರಮಾಣದಲ್ಲಿ ಯಾವುದೇ ತಗ್ಗುವಂಥದ್ದು ಆಗ್ತಾ ಇಲ್ಲ ಈಗ. ಸೇಲಂ ತಮಿಳುನಾಡು ಹಾಗೆ ಪುದುಚೇರಿ ಎರಡೂ ಕಡೆ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಒಂದಷ್ಟು ವಯಸ್ಸಾದವರು ಅವ್ರನ್ನೆಲ್ಲ ಈಗ ಸೇಫ್ ಆಗಿ ರೀಚ್ ಮಾಡಿಸ್ತಿದ್ದಾರೆ.